ಏಯ್ ನಿನಗೇನಕ್ಕೂ ಹಾಲಿಡೇಸ್ ಕೊಡ್ತಾರೆ. ಇಲ್ಲಿದೆ ನೋಡಿ, ಫುಲ್ಲು ಹಿಂಗಾಗೋಗಿದೆ ಈ ಕೂಡ ಆರಿಲ್ವಾ ಇದು. ಸೊ ಈ ಫ್ಯಾನ್ ಇದಕ್ಕೆ ಯೂಸ್ ಆಯ್ತು. ಯಾಕೆ ನಿಂತ್ಕೊಂಡಿದ್ಯಾ? ನಮ್ಮಪ್ಪ ಕುತ್ಕೊಂತ ಹೇಳಿದ್ರಲ್ಲ, ಬಿದ್ದಿದ್ದು ಅದು ಹೆಸರು ಫೈಟರ್ ಫಿಶ್. ಅದೆರಡು ಫೈಟಿಂಗ್ ಮಾಡುತ್ತೆ, ಅದೆರಡು ಬಾಯ್ ಫಿಶ್. ಬಾಯ್ ಫಿಶ್? ನೀನಂದ ಎರಡು ಗರ್ಲ್ ಫಿಶ್. ಏಯ್ ಬೋತ್ ಆರ್ ಬಾಯ್. ಮೇಲ್ ಮೇಲಾ ಫೀಮೇಲಾ? ಮೇಲ್. ಫೀಮೇಲ್ ಅಂದ್ರೆ ಹುಡುಗಿ. ಓದ್ ಮೇಲಾ? ನೋಡಿ ಇವಾಗ ಬಾಯಲ್ಲಿ ತೋರಿಸ್ತೀನಿ ಬಾ. ಇದು ಬಾಯ್, ಇದು ಬಾಯ್ಸ್. ಇಬ್ರು ಬಾಯ್ಸ್. ಇದು ಶಿವಾನು, ಇದು ಶ್ರೇಯಾನು. ನಾನು ಟಚ್ ಮಾಡ್ಲಾ? ಬೇಡ ಬೇಡ, ಗೊತ್ತಾ ಅದು ಸತ್ತೋಗಲ್ಲ. ನಾನು ಆರ್ಡರ್ಲಿ ಟಚ್ ಮಾಡಿದ್ದೆ. ಮೈಕಿ ಮಲ್ಕಿ ಅಲ್ಲ, ಮೈಕಿ. ಟಚ್ ಮಾಡು. ನೋಡು ನೋಡು ನೋಡು. ಜೇ ಜೇ. ಏಯ್ ಏನಾಗುತ್ತೆ ನಿಂಗೆ? ನಾನು ಟಚ್ ಮಾಡಿದೆ, ಅದು ರೈಟ್. ನೀನು ಟಚ್ ಮಾಡಬೇಡ, ನಿಂಗೆ ಗೊತ್ತಿಲ್ಲ. ನೀನು ಹಿಂಗೆಲ್ಲ ಮಾಡ್ತೀಯ. ನೋಡಿ ಎರಡು ನೋಡ್ತಾ ಇದೆ, ನೋಡಿ ಎರಡರನ್ನು ನೋಡ್ತಾ ಇದೆ. ನಾನು ಸ್ಲ್ಯಾಪ್ ಮಾಡಲ್ಲ. ನೀನು ಸ್ಲ್ಯಾಪ್ ಮಾಡ್ತೀಯ. ನೀನು ಅವನಿಗಿಂತ ಚಿಕನ್ ನೀನೇನೋ ಮಾಡ್ತೀಯ. ಅವನಿಗೆ ಇಲ್ಲ. ಹಿಂಗ್ ಮುಟ್ಬೇಕಾ ನೀನ್? ಆಮೇಲೆ ಇಸ್ಬಿಡ್. ಅದ್ವೈತ್ ಏನ್ ಮಾಡಿದ ಗೊತ್ತಾ? ನಿನ್ನ ಏಜ್ ಇದ್ದಾಗ ಫಿಶ್ ತಗೊಂಡ್ಬಂದು ಹಿಂಗೆಲ್ಲ ಹಿಂಗ್ ಮಾಡ್ತಾ ಇದ್ದೆ, ಸತ್ತೋಯ್ತು. ಸಾಯಿಸ್ಬಿಟ್ಟ. ಆಮೇಲೆ ಇವಾಗ ನೀರಲ್ಲಿ ಬಿಸಾಕಿ ಹೊಸ ಫಿಶ್. ಇವಾಗ ಇಲ್ಲ ಅದಲ್ಲ, ನಾನು ಇನ್ನೊಂದು ಫಿಶ್, ಆರೆಂಜ್ ಫಿಶ್. ಇಲ್ಲಿ ಇಲ್ಲ, ನಿಂಗೇನೋ ಕೇಳ್ಬೇಕು. ಬಾ ಬಾಯ್ಲಿ. ನೀನ್ ನಂಗೆ ತುಳು ಹೇಳ್ಕೊಡ್ತೀಯಾ? ನಿಮ್ ಮಂಗ್ಳೂರ್ ತಾನೆ? ಮತ್ತೆ ನಿಮ್ ಮನೇಲಿ ಏನ್ ಮಾತಾಡ್ತೀರಾ? ಇರೋ ಒಂದ್ ನಿಮಿಷ. ಏಯ್ ಇರೋ ಒಂದ್ ನಿಮಿಷ. ಮನೇಲಿ ಏನ್ ಮಾತಾಡ್ತೀರಾ ನೀವು? ಮತ್ ನಂಗೆ ಹೇಳ್ಕೊಡು ತುಳು. ಹಾಯ್ ಅನ್ನೋದು ಹೆಂಗೆ? ಹಾಯ್. ಅಯ್ಯೋ ಇಲ್ಲ ಶಿವನ್, ನಿನ್ ಲ್ಯಾಂಗ್ವೇಜ್ ಅನ್ನೋ. ನಿನ್ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ಅನ್ನೋ. ಗೊತ್ತಿಲ್ಲ ಏನಂತ್ಯ? ಇವಾಗ ನಿಮ್ಮ ಮಮ್ಮಿಗೆ ಊಟ ಕೊಡು ಅಂತೆಲ್ಲ, ಊಟ ಕೊಡು ಹೇಳು. ಹೆಂಗೆ ಹೇಳೋದು? ಒಂದ್ ಲ್ಯಾಂಗ್ವೇಜ್ ಗೊತ್ತು. ಏನಂತ್ಯ? ತುಳುನಲ್ಲಿ ಏನಾದ್ರು ಹೇಳು ಪ್ಲೀಸ್. ಏನಾದ್ರು ಹೇಳು. ಎಂದ ಪೊನ್ ಇಲ್ಲ ಓಡ್ಬೇಡ. ನೀನ್ ತುಳುನಲ್ಲಿ ಏನಾದ್ರು ಹೇಳು, ನಾನು ನಿನ್ನ ಬಿಡ್ತೀನಿ. ಏನಾದ್ರು ಹೇಳು. ಗೊತ್ತಾಯ್ತು. ಆಪ್ಷನ್ ಕೊಡು. ಇವಾಗ ಅದ್ದಿಗೆ ನಾನು ಚೂಸ್ ಮಾಡ್ತೀನಿ ಯಾರ ಪಕ್ಕ ಅದ್ದಿ ಮಲ್ಕೊಂತಾನೆ ಅಂತ. ಅದೇ ಚೀಟಿಂಗ್ ಮಾಡಬಾರ್ದು. ನಿಂಗೆ ಯಾರು ಬರಬೇಕು? ಯಾರ ಪಕ್ಕ ಮಲ್ಕೋಬೇಕು ನೀನು? ಅಪ್ಪ. ಯಾವಾಗ್ಲೂ ದಿನ ಅಪ್ಪನೇ. ಇದಪ್ಪ. ಯಾವ ಅವಾಗಿಂದ ಬರೀ ಅಪ್ಪನೇ ಹೇಳ್ತಾನೆ. ಯಾವ ಚೂಸ್ ಮಾಡಿದ್ರು ಅಪ್ಪನೇ. ಇನ್ನೊಂದ್ಸತಿ ಲಾಸ್ಟ್ ಒನ್ ಟೈಮ್. ಅಮ್ಮ ಎಷ್ಟು ಸೌಂಡ್ ಕೊಟ್ಟ ನೋಡು. ಇದಮ್ಮ. ನಾನ್ ಬರೋದೇ ಇಲ್ಲ. ಇವಾಗ ನೀನು. ಇದಮ್ಮ. ಚೇಂಜ್ ಮಾಡ್ತಾ ಇದ್ದೀನಿ. ಹೋಗ್ ನೀನ್, ಬೇಡ. ಯಾರು ಬಂದಿಲ್ಲ ಅವ್ರ ಪಕ್ಕ ಅಂದ್ರೆ ನನ್ನ ಪಕ್ಕ. ಇಲ್ಲ ನನ್ನ ಪಕ್ಕನೇ ಪಚ್ಚೋಳೋದು. ಇಲ್ಲ ನನ್ನಪ್ಪ. ಇವಾಗ ನೀನ್ ನಿದ್ದೆ ಮಾಡಿದ್ಯಾ 6 ಗಂಟೆವರೆಗೂ. ಎಲ್ಲಿ ಮಲ್ಕೊಂತೀಯ? ನ್ಯೂ ಮಸಾಜರ್ ಮಾಡ್ತಾನೆ ಇರೋ. ನಾನ್ ಮಾಡ್ಲಾ? ಕತ್ತಿ ತಗೊಂಡ್ಬಿಟ್ಟು ಅವ್ನ್ ಸ್ಕೂಲ್ ಇನ್ನೊಂದ್ಸತಿ ತಗ್ಗಿ. ನೀನ್ ರಾಜ. ಲಾಜಿಕ್ ಯೂಸ್ ಮಾಡು. ಲಾಜಿಕ್ ನೀನು ಉಲ್ಟಾ ಕೈ. ಆ ಕೈಯಲ್ಲಿ ಉಲ್ಟಾ ಮಾಡ್ತಾ ಇದ್ಯಾ. ನೀ ಕತ್ತಿ ಹೆಂಗ್ ಹಿಡ್ಕೊಂತ ಹೇಳು? ಹಾ ಕರೆಕ್ಟ್. ಲೆಫ್ಟ್ ಹ್ಯಾಂಡ್ ಹಿಡ್ಕೊಂತೀಯ ನೀನು, ಮತ್ತೆ ರೈಟ್ ಹ್ಯಾಂಡ್ ಹಿಡ್ಕೋ ಕತ್ತಿನ ಫಸ್ಟ್. ಹಾ ಇವಾಗ ತೆಗಿ. ಹಾ ಕರೆಕ್ಟ್. ಹಂಗೆ ಚುಚ್ಚಿಬಿಡು ಡ್ಯಾಡಿಗೆ. ಈ ಕಡೆ ಅಲ್ಲ ಚಿನಿ, ಇದು ಗಾಡಿ ಒಳಗಡೆ ಇದೆ. ಏತರ ಒಳಗಡೆ ನೋಡು. ಅದ್ದಿ ಹ್ಯಾಪಿ ಸಮರ್ ಹಾಲಿಡೇಸ್. ನನಗೊಂದೆರಡು ಫೋಟೋಸ್ ಇಟ್ಕೊಡ್ಬೇಕಪ್ಪ ತಮ್ಮನೇಲ್ಗೆ. ಇವಾಗ ನಂಗೆ ಒಂದು ರೈಡ್ ಕರ್ಕೊಂಡು ಹೋಗು, ಫೋಟೋಸ್ ಇಟ್ಕೊಡ್ತೀನಿ. ಸಿಂಗಲ್ ಸೀಟರು ಇಲ್ಲ, ಇಲ್ಲೇ ಕುತ್ಕೊಂತಾರೆ. ಅಮ್ಮ ನಾನೆಲ್ಲೂ ಬರಲ್ಲ, ಸುಮ್ಮನೆ ಕೇಳಿದ್ದು. ಹಾಂ ನಾನು ಹೇಳಿದ್ನಲ್ಲ. Z900. ಹಾಂ ವೈ ಡು ಯು ವಾಂಟ್? ಟೆಲ್ ಬ್ರೋ. ಹಾಂ ನೋ. ಏಯ್ ನಿನಗೇನಕ್ಕೂ ಹಾಲಿಡೇಸ್ ಕೊಡ್ತಾರೆ? ಹಾಂ RCB ಮ್ಯಾಚ್ ಆಡ್ತಾ ಇದೆಯಾ?
ಸೀರೆ ಗೀರೆ ಎಲ್ಲ ಬರುತ್ತಿಲ್ಲ ಅಂದ್ರೆ ಫೋಟೋ ಹಿಡಿದ್ರೆ ಇಲ್ಲಿ ರೆಡಿ ಅಂತ ಬರ್ತದೆ ನೋಡು ಸ್ಟಡಿ ಸಾಕು. ವಾಶ್ ಮಾಡ್ತೀನೋ ಬಾಟಲು ಹೊಸಾದು, ಅದ್ರಲ್ಲಿ ಏನೋ ಕೆಮಿಕಲ್ಸ್ ಇರುತ್ತೆ. ನೀರು ಕುಡಿದ್ಬಿಟ್ಟು ಅದ್ರಲ್ಲಿ ಕೊಡು, ನಾನು ವಾಶ್ ಮಾಡ್ಕೊಡ್ತೀನಿ. ನಾನು ವಾಶ್ ಮಾಡಿ ನಾನೇ ತಂದು ಕೊಡ್ತೀನಿ, ನೀನು ಆಡ್ತಾ ಇರು. ಡ್ಯಾಡಿ ಇವಾಗ್ಲೇ ಡ್ಯಾಡಿಗೆ ಹ್ಯಾಪಿ ಜೋನ್ ಹೇಳು. ಅದೇನು ಎರಡೆರಡು ಬ್ಯಾಟು. ಇದು ನೆಕ್ಸ್ಟ್ ಡೇ ವಿಡಿಯೋ. ಮನೆ ಪೇಂಟಿಂಗ್ ಮಾಡಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಡ್ಯಾಡಿ ಬೆಳಗ್ಗೆನೇ ಬಂದಿದ್ದರು. ಪೇಂಟ್ರು ಬರೋಕ್ಕಿಂತ ಮುಂಚೆನೇ ಬಂದುಬಿಟ್ಟಿದ್ರು. ಅದ್ದಿ ಆಡಕ್ಕೆ ಹೋಗಿದ್ದ ಕೆಳಗಡೆ. ಸೊ ಇದು 2-3 ಡೇಸ್ ಕಂಬೈನ್ ವ್ಲಾಗ್ ಹಾಕ್ತಾ ಇದ್ದೀನಿ ನಾನು. ಅಷ್ಟೇ ದೀಪು, ಅದೇ ಕವರು. ಇಲ್ಲಿ ಬಿಡಿ ಹೋಗ್ತಾನ. ಕೆಲಸ ಮಾಡು. ಬೆಡ್ ಎಲ್ಲ ಈ ಕಡೆ ಬೆಡ್ ಏನು ಮಾಡಬೇಡ. ಇದು ರೀತಿ ಲಿನ್ಸ್ಗಳು ಅದೇ ಹಂಗೆ ಮಾಡ್ಕೊಂಡ್ರೆ ಸಾಕು. ಅದನ್ನು ಅಷ್ಟೇ ಇದನ್ನು ಅಷ್ಟೇ. ಆ ಕಡೆ ಈ ಕಡೆ ಏನೂ ಇಲ್ಲ ಅಲ್ಲ, ಬರೀ ಈ ಕಡೆನೆ. ನೀವು ಟಿಫನ್ ಮಾಡ್ಬಿಡ್ರಿ. ಅಲ್ಲ ನೀವು ಮಾಡ್ಬಿಡ್ರಿ, ಅವ್ರು ಮಾಡ್ಕೊಂತಾರೆ. ಒನ್ ಆಫ್ ದಿ ಮೇನ್ ರೀಸನ್ಸ್ ಪೇಂಟ್ ಮಾಡ್ಸೋಕ್ಕೆ ಈ ಥರ ಗೋಡೆ ಎಲ್ಲ ಗೀಚಿರೋದು. ಒಂದು ಸತಿ ಏನೋ ತುಂಬ ಚಿಕ್ಕವನಿದ್ದ, ಈ ಮನೆಗೆ ಬಂದು ಬಿಗಿನಿಂಗ್ 1 ವರ್ಷದಲ್ಲೇ ಗೀಚ್ಬಿಟ್ಟಿದ್ದ ಅವನು. ಆ್ಯಕ್ಚುಲಿ ಒಂದೆರಡು ವರ್ಷದಲ್ಲೇ ಚಿಕ್ಕವನಿದ್ದಾಗ ಗೀಚಿದ್ನಲ್ಲ, ಅದರಲ್ಲೇ ಗೀಚ್ಕೊಂಡು ಹಿಂಗೆ ಏನಾರ ಗೀಚ್ಬೇಕು ಅನ್ಸಿದ್ರೆ ವಾಲ್ ಮೇಲೆ ಅಂತ ಹೇಳ್ಬಿಟ್ಟು ಬೇರೆ ಯಾವ ವಾಲ್ನೂ ಅವ್ನ ಪಾಪ ಏನೂ ಮಾಡಿರಲಿಲ್ಲ. ಅದೊಂದೇ ವಾಲೇ ನಮ್ಮ ಅಪಾರ್ಟ್ಮೆಂಟಲ್ಲಿ ನೋಡ್ಬೇಕು, ತುಂಬ ಜನ ಮನೆಗಳಲ್ಲಿ ಫುಲ್ಲು ಆಚೆ ಎಲ್ಲ ಗೀಚ್ಬಿಟ್ಟಿದ್ದಾರೆ ಗೋಡೆ ಮೇಲೆ, ಎಲ್ಲ ಗೋಡೆ ಮೇಲೇನು. ಬಟ್ ಪಾಪ ನಮ್ಮ ಮಗ ಇಷ್ಟು ಮಾತ್ರನಾದರೂ ಗೀಚಿದ್ದಾನೆ. ನೋಡಿ ಎಷ್ಟು ನೀಟಾಗಿದೆ. ಗೋಡೆನ ತಗೊಂಡು ನೀರು ತಗೊಂಡು ಉಜ್ಜಿದ್ರೆ ಎಲ್ಲ ಹೋಗ್ಬಿಡುತ್ತೆ. ನೀನೇ ಮಾಡ್ಬೋದಾಗಿತ್ತಲ್ಲ, ನಾನು ಯಾಕೆ ಮಾಡಲಿ. ನೀಟಾಗಿದೆ ನಿಜವಾಗ್ಲು. ಇದೆಲ್ಲ ನೋಡಿ ಯಾಕೋ ನೀಟಾಗಿ ಹೋಗ್ಬಿಡ್ತೈತಿ. ವಾಷಬಲ್ ಇದು ವಾಷಬಲ್ ಇದೆ ಅಂದ್ರೆ ಅದನ್ನ ನೋಡು, ಅದನ್ನು ಒರೆಸ್ಬೋದಾಗಿತ್ತು. ಆದ್ರೆ ಅಷ್ಟು ನೀಟಾಗಿ ನೋಡೋದು ಒಳಗಡೆ ಮಾಡ್ಬಿಟ್ರಾ? ಮಾಡಿಲ್ಲ, ಮಾಡ್ತಾ ಅದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೋಗ್ತಾಯ್ತು ಸ್ವಲ್ಪ. ಹಾಂ ಪುರಿ ಇರ್ತಾನೆ, ಮುರುಳಿ ಇರ್ತಾನೆ, ಫೋನು ಬಿಚ್ಚಾರು. ಸರಿ. ಅವರು ಇದು ಚೇಂಜ್ ಮಾಡಕ್ಕೆ ಹೋಗಿದ್ದಾರಲ್ಲ, ಹೋದ್ರು. ನೀನು ಆರಾಮಾಗಿರು, ಅದೇ ಎಲ್ಲ ಸ್ಕ್ಯಾನರ್ ಕುತ್ಕೊಂಡು ನೀನು ಆರಾಮಾಗಿ. ನೀನು ಎಲ್ಲೂ ಹೋಗ್ಬೇಡ, ಪೇಂಟ್ ತರಕ್ಕೂ ಹೋಗ್ಬೇಡ, ಆರಾಮಾಗಿ ಕುತ್ಕೋ. ಯಾಕೆ ನಿಂತ್ಕೊಂಡಿದ್ಯಾ? ನಮ್ಮಪ್ಪ ಕುತ್ಕೊ ಅಂತ ಹೇಳಿದ್ರಲ್ಲ. ನಮ್ಮಪ್ಪ ಆರಾಮಾಗಿರು, ನೀನು ಹೋಗ್ಬೇಡ. ನೀನು ಪೇಂಟ್ ತರಕ್ಕೂ ಹೋಗಿಲ್ಲ. ಕಾಸು ಕಳ್ಸಿದೀವಿ ತಾನೆ, ಪೇಂಟ್ ತರಕ್ಕೆ ಹೋಗ್ಬೇಕು ತಾನೆ. ಇವಾಗ ನೋಡು, ಅಲ್ಲ ಇವ್ರು ಇದ್ದಿದ್ರೆ ವೆರಿಫೈ ಮಾಡ್ಕೋಬೇಕಾಗಿತ್ತು. ನಾನ್ ತಂದಿದ್ರು ಬಗ್ಬೇಡವ, ನಂಗೆ ಯಾವಾಗ್ಲೂ ಭಯ ಆಗುತ್ತೆ. ಬಿದ್ಗಿದ್ದು ಏನ್ ಬೀಳಲ್ಲ ಕಣೆ, ಅದು ಏನ್ ಆಟೋ ಸಾಮಾನು ಅನ್ಕೊಡಿ. ಒಂದು ಬ್ಯಾಟ್ ಎಲ್ಲಾನು ಆಚೆ ಇಡ್ಬೇಕಾ? ಎತ್ತು ಒಂದೊಂದೇ ಬೇಗ. ನಮ್ಮ ಮನೇಲಿ ಒಂದೇ ಜಾಸ್ತಿ ಕೆಲಸ. ಅಲ್ಲೂ ನೋಡಿ ಕೆಳಗಡೆ ಎಲ್ಲ ಕಡೆ ಒಂದೇ ಸಾಮಾನು. ಒಂದು ಅವಂದು ಬಿಟ್ರೆ ನಿಂದು, ನಂದೇನು ಇಲ್ಲ. ಸೊ ನಮ್ಮ ಮನೇಲಿ ಆ್ಯಕ್ಚುಲಿ ನಾನು ಹೇಳ್ದಂಗೆ ಎಲ್ಲ ಗೋಡೆಗಳು ಫೈನ್ ಚೆನ್ನಾಗಿದೆ. ಬಟ್ ನಮ್ಮ ಕಿಚನಲ್ಲಿ, ಬೆಡ್ರೂಮಲ್ಲೇ ಜಾಸ್ತಿ. ಕಿಚನಲ್ಲಿ ಈ ವಾಟರ್ ಪೈಪ್ಸಿಂದಾನೆ ಜಾಸ್ತಿ ಒಂಥರ ಗೋಡೆಗಳು ಏನು ದೀಪ ಅಂತಾರೆ ಅದಕ್ಕೆ, ಎದ್ದಂಗೆ ಅನ್ಸುತ್ತಲ್ಲ ಗೋಡೆಗಳು. ಸ್ವಲ್ಪ ನೀರು ಥರ ಆಗಿತ್ತಲ್ಲ, ಆ ಥರ ಆಗೋಗಿದೆ. ಅದಕ್ಕೆ ಮೇನ್ ರೀಸನ್ ಪೇಂಟ್ ಮಾಡಿಸ್ತಾರೆ. ಅದು ಒಂದೇ ಗೋಡೆ ಪೇಂಟ್ ಮಾಡ್ಸೋಕ್ಕಾಗುತ್ತಾ? ತೋರಿಸ್ತೀನಿ ನೋಡಿ. ಫುಲ್ಲು ತೆಗ್ದುಬಿಟ್ಟಿದ್ದಾರೆ, ಚಿಪ್ ಆಫ್ ಮಾಡಿಬಿಟ್ಟಿದ್ದಾರೆ. ಬಟ್ ಅದು ತೋರಿಸ್ತೀನಿ. ಇಲ್ಲಿದೆ ನೋಡಿ, ಫುಲ್ಲು ಹಿಂಗಾಗೋಗಿದೆ ಈ ಗೋಡೆ. ಸೊ ಇದೇ ಜಾಸ್ತಿ ಗಲೀಜಾಗಿದ್ದು. ಇವ್ರು ಆಲ್ಮೋಸ್ಟ್ ತೆಗ್ದಿದ್ದಾರೆ. ಬಟ್ ಈ ನಡುವೆ ಹಾಕ್ತಿಲ್ಲ, ಲಾಂಗ್ ಬ್ಯಾಕ್ ಆಗಿದ್ದು. ಈ ನಡುವೆ ಅಷ್ಟೊಂದೇನು ಆಗಿಲ್ಲ. ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ಇವಾಗ ಇಷ್ಟೆಲ್ಲ ಮಾಡಿಸ್ತಾ ಇರೋದು. ಆಲ್ಮೋಸ್ಟ್ ತೆಗ್ದಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದಕ್ಕೆ ಫಸ್ಟ್ ಇದನ್ನು ಮಾಡಿಬಿಟ್ಟು ಆಮೇಲೆ ಮಾಡಬೇಕಂತ. ಸೊ ಕಿಚನಲ್ಲಿ ಆಗಿರೋ ರೀಸನಿಂದ ಅಡುಗೆ ಮಾಡೋಕ್ಕಾಗಲ್ಲ. ತೋರಿಸಿ ಏನು ಎತ್ಕೊಂಡು ಹೋಗ್ತಾ ಇದೆಯಾ ಅಂತ. ಕಿಯಾನ್ ಅಂತ ಕೇಳಿಸ್ತಾ ಇದೆ. ಸೊ ಇಲ್ಲ ಈ ವಾಲು ಹೊಡೆದಿಲ್ಲ ತಾನೆ.
ಆಗೋಯ್ತಾ? ಸೊ ನಮ್ಮ ಮನೆಯಲ್ಲಿ ಈ ವಾಲ್ ಮಾತ್ರನೇ ಮಾಡಿಸ್ತಿರೋದು. ಈ ಟೆಕ್ಸ್ಚರ್ಡ್ ಅದು ಹೊಡಿಬೇಕಿನ್ನ. ಈ ಟೆಕ್ಸ್ಚರ್ಡ್ ವಾಲ್ನ ನಾವೇನು ಮುಟ್ತಾ ಇಲ್ಲ. ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇವನೇ ಮಾಡಿರೋದು. ಸೊ ಒನ್ ಶೇಡ್ ಡಾರ್ಕ್ ಆಗಿ ಕಾಣ್ತಿದ್ಯೇನಪ್ಪ, ನೋಡ್ಬೇಕು. ದೀಪು, ಐ ನೀಡ್ ನ್ಯೂ ಸೋಫಾ ಆಲ್ಸೋ. I need a bright color sofa this time. ಬ್ರೈಟ್ ಕಲರ್ ಸೋಫಾ. Very bright. ಈ ಕಲರ್ಗೆ ಡಾರ್ಕ್ ಸೋಫಾ ಇಡಬೇಕು ಅಂದ್ರೆ ಬ್ರೈಟ್ ಅಲ್ಲ. Bright, dark or same. ಆಲ್ ಕಲರ್ ಇದೆಯಲ್ಲ, ಈ ಕಲರ್ ತಗೋಬೇಕಷ್ಟೇ, ಅವಾಗ ಮ್ಯಾಚ್ ಆಗುತ್ತೆ. ಇಲ್ಲಾಂದ್ರೆ ಆಡ್ ಲುಕಿಂಗ್ ಆಗ್ಬಿಡುತ್ತೆ ಒಂದೊಂದು. ಪರವಾಗಿಲ್ಲ, ನಮ್ಮನೆ ನನ್ನ ಇಷ್ಟ. ಸೊ ನಮ್ಮ ಮನೇಲಿ ಪೇಂಟ್ನ ಒಂದು ದಿವಸಕ್ಕೆ ಕಂಪ್ಲೀಟ್ ಮಾಡ್ತೇನೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ರೂಮು ಕಿಚನ್ ಅಷ್ಟೇ ಬಾಕಿ ಇರೋದು. ಕುತ್ಕೊಂಡು ಬೋರ್ ಆಯಿತು ಇಬ್ರು, ಅದಕ್ಕೆ ತಿಂತಾವ್ರೆ. ವೈಸ್ ಲುಕ್ ಎಟ್ ದಿಸ್. ಈ ರೂಮ್ದು ಪೇಂಟ್ ಆಗೋಗಿದೆ. ನಂಗೆ ಅನ್ಸುತ್ತೆ ಒಂದು ಶೇಡ್ ದೊಡ್ಡ ಜಾಸ್ತಿ ಚೂಸ್ ಮಾಡೋಣ ಏನೋ ಗೊತ್ತಿಲ್ಲ. ಈ ಬೆಡ್ನ ಇವಾಗೆಲ್ಲ ಹಾಕೋಣ. ಏನು ಕಲರ್ಸ್ ಹೇಳಿದ್ದು? ಐವರಿ ಕಲರ್. ಪೇಸ್ಟಲ್ ಕಲರ್ಸ್. ಓಹ್, ಯಾರ ಹತ್ರನೋ ಕಲ್ತ್ಕೊಂಡ್ಬಿಟ್ಟವನೆ. ಪೇಸ್ಟಲ್ ಅಂದ್ರೆ ಗೊತ್ತಿರಲಿಲ್ಲ. ಏನ ಜೋರಾಗಿಡ ಯಾರಿಲ್ವಾ ಇದು? ಸೊ ಈ ಫ್ಯಾನ್ ಇದಕ್ಕೆ ಯೂಸ್ ಆಯಿತು. ಟೇಬಲ್ ಫ್ಯಾನ್. ನಾನು ಹೇಳ್ತಾ ಇದ್ದೆ ಮನೆ ಪೇಂಟ್ ಮಾಡ್ಸೋಣ ಅಂತ. ಇವಾಗ ಮನೆ ವ್ಯವಸ್ಥೆ ನೋಡಿ ಯಾಕಾರ ಮಾಡಿಸ್ತಾ ಇದೀನಿ ಅನಿಸ್ತಾ ಇದೆ. ಓ, ಇದೆಲ್ಲ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಇಷ್ಟಲ್ಲ. ಥ್ಯಾಂಕ್ ಗಾಡ್ ಇಟ್ಸ್ ಓನ್ಲಿ ಒನ್ ಡೇ. 3-4 ದಿವಸ ಆಗಿದ್ರೆ ನಮ್ಮ ಪ್ರಮೀಲಾ ದೀದಿ ಬಂದ್ಬಿಟ್ಟು ಮನೆಯೆಲ್ಲ ನೀಟ್ ಮಾಡ್ಕೊಟ್ಬಿಟ್ರಪ್ಪ. ವಾವ್, ಸೊ ವಂಡರ್ಫುಲ್ ಅಲ್ಲ ದೀಪು? ಸೊ ವಂಡರ್ಫುಲ್. ಸೊ ಪೇಂಟಿಂಗ್ ಎಲ್ಲ ಮುಗೀತು. ಇವಳು ಕೂಡ ಮಾಪಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ. ಸೊ ಮನೆ ಎಲ್ಲ ನೀಟಾಗೋಯ್ತು. ಅಲ್ಲಿ ಇಲ್ಲಿ ಒಂದು ಚೂರು ಗಲೀಜಿದೆ ಅಷ್ಟೇ. ಇವನ್ನ ಹೋಗಿಲ್ಲ, ಓಡಾಡ್ತಾನೇ ಇರ್ತಾನೆ ಇವನು. ಸೊ ಎಷ್ಟಾಗುತ್ತೋ ಅಷ್ಟು ಮಾಪಿಂಗ್ ಮಾಡ್ಬಿಡೋದು. ಮಾಪ್ ಮಾಡ್ತಾ ಅವಳಲ್ಲಿ ಮಾಡ್ಕೊಂಬಂದ್ಬಿಡಿ. ಲಾಂಛನ ಸಿಂಹ ಲಾಂಛನ ಇಡಬೇಕಿಲ್ಲ. ಎಲ್ಲಾದರೂ ಇಡು, ಅಲ್ಲೇ ಮೇಲೇನೆ ಎಲ್ಲಾದರೂ. ಇಲ್ಲಿಡು, ಈ ಕಡೆ ಎಲ್ಲಾದರೂ. ಸೊ ಫಾರ್ ಯೋರ್ ಇನ್ಫಾರ್ಮೇಷನ್, ನಮ್ಮ ಮನೇಲಿ 3 ಪ್ಲೇ ಬಟನ್ ಇದೆ. ಒಂದು DNTದು, ಒಂದು DP ಇನ್ ಕನ್ನಡದು, ಒಂದು DVದು ಅಲ್ಲ. ಇಂಗ್ಲಿಷ್ ಚಾನಲ್ ಫಸ್ಟ್ ನನಗೆ ಬಂದಿದ್ದು, ಆಮೇಲೆ ದೀಪಕ್ಕೆ ಬಂದಿದ್ದು. ಏನಿಲ್ಲ, ಮುಂಚೆನೆ ನನ್ನ ಹತ್ರ 2 ಪ್ಲೇ ಬಟನ್ ಇತ್ತು. ನಾನು ಊಟ ಪೇಂಟಿಂಗ್ ಎಲ್ಲ ಆ್ಯಕ್ಚುಲಿ ಒಂದು 5-6 ಓ ಕ್ಲಾಕ್ಗೆಲ್ಲ ಮುಗ್ದೋಗಿತ್ತು. ಆಮೇಲೆ ಫ್ಲೋರ್ ಮಾಪಿಂಗು ಎಲ್ಲ ಆಗೋಗಿತ್ತು. ಬಟ್ ನಾವು ಮನೆ ಒಳಗಡೆ ಇರುವಂಥ ಸೋಫಾ ಆಗಲಿ, ಚೇರ್ಸು ಎಲ್ಲದನ್ನು ಆಚೆ ಇಟ್ಟಿದ್ವಿ. ಅದು ಒಂದೊಂದೇ ತೆಗೆದು ಮನೆ ಒಳಗಡೆ ಇಟ್ಟು ಕೆಲವೊಂದು ಕರ್ಟನ್ಸ್ ಎಲ್ಲನೂ ಕ್ಲೀನಿಂಗ್ ಮಾಡಿಕೊಂಡು ಈ ಕೆಲಸ ಸ್ವಲ್ಪ ಬಾಕಿ ಇತ್ತು. ಇದನ್ನು ನೈಟ್ ಫಿನಿಷ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ಫುಲ್ ಪೇಂಟಿಂಗಲ್ಲೇ ಮುಗ್ದೋಯ್ತು. ಬೆಳಗ್ಗೆ ಶುರು ಮಾಡಿದ್ದು, ಸಂಜೆ ಫುಲ್ 1 ಡೇನಲ್ಲಿ ಮುಗ್ದಿದ್ದೆ. ಇಟ್ ವಾಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಈ ವಿಡಿಯೋಗೆ ಇಷ್ಟೇ. ನಾನು ನಿಮ್ಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ GNT ವ್ಲಾಗ್ಸ್ ಥರ. ಬಾಯ್ ಬಾಯ್.